ನಾನು ಕೆಲವು ದಿನದಿಂದ ನೋಡ್ತಾ ಇದ್ದೀನಿ, ಸುಮಾರು ಕಡೆ ಗಿಲ್ಲಿ ಕಾವ್ಯ ಮದುವೆ ವಿಚಾರನೇ ಮಾತಾಡ್ತಾ ಇದ್ದಾರೆ. ಬಿಗ್ ಬಾಸ್ ಮುಗಿದ ಮೇಲೂ ಗಿಲ್ಲಿನ ಇಷ್ಟಪಟ್ಟವರು ಕಮ್ಮಿ ಆಗಿಲ್ಲ, ಇನ್ನೂ ಕ್ರೇಜ್ ಜಾಸ್ತಿನೇ ಆಗ್ತಾನೇ ಇದೆ. ಕಾವ್ಯ ಗಿಲ್ಲಿ ಇವರಿಬ್ಬರು ಮದುವೆ ಆಗೋ ಥರ ಎಲ್ಲ ಕಡೆ ಎಡಿಟ್ ಮಾಡಾಕ್ತಾ ಇದ್ದಾರೆ. ಯೂಟ್ಯೂಬಲ್ಲಿ ನೋಡಿದ್ರೂ ಅದೇ, ಫೇಸ್ಬುಕ್ಕಲ್ಲಿ ನೋಡಿದ್ರೂ ಅದೇ, ಇನ್ಸ್ಟಾಗ್ರಾಮಲ್ಲೂ ಅದೇ. ಇದೇ ಥರ ಸುಮಾರು ಕಡೆ ನಾನು ನೋಡ್ತಾನೇ ಇದ್ದೀನಿ. ಮತ್ತು ಇದ್ರ ಬಗ್ಗೆ ತುಂಬ ಜನ ಮಾತಾಡ್ತಾನೂ ಇದ್ದಾರೆ. ಇವರಿಬ್ಬರು ಮದುವೆ ಆಗ್ತಾರಾ, ಮದುವೆ ಆಗ್ಬೋದೇನೋ ಅನ್ನೋ ಭಾವನೆ ಎಲ್ರಿಗೂ ಇದೆ. ಸುಮಾರು ಜನ ಇದ್ರ ಬಗ್ಗೆ ಮಾತಾಡ್ತಾನೂ ಇದ್ದಾರೆ. ಅವರಿಬ್ಬರಲ್ಲೂ ತುಂಬ ಒಳ್ಳೆಯ ಫ್ರೆಂಡ್ಶಿಪ್ ಇದೆ. ಇದನ್ನು ನೋಡಿ ಇವರಿಬ್ಬರು ಮದುವೆ ಆಗ್ಬೋದು ಅನ್ನೋ ಭಾವನೆಯಿಂದ ಎಲ್ಲರೂ ಮಾತಾಡ್ತಿದ್ದಾರೆ. ಮತ್ತು ಕಮೆಂಟ್ಸಲ್ಲೂ ತುಂಬ ಜನ ಕೇಳ್ತಿದ್ದಾರೆ. ನಾನಿವತ್ತು ಇದ್ರ ಬಗ್ಗೆ ಕ್ಲಾರಿಟಿ ಕೊಡೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡಿದೆ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಗಿಲ್ಲಿ ಕಾವ್ಯ ಇವರಿಬ್ಬರು ಜೋಡಿ ಅಂದರೆ ಎಲ್ರಿಗೂ ತುಂಬಾ ಇಷ್ಟ. ಬಿಗ್ ಬಾಸ್ ಮನೆ ಒಳಗಡೆ ಬರೋವಾಗಲೇ ಇಬ್ಬರು ಜಂಟಿಯಾಗಿ ಬಂದರು. ಅದೇ ಥರ ತುಂಬ ಜನ ಜಂಟಿಯಾಗಿ ಬಂದಿದ್ದರು. ಆದರೆ ಕಡೆಯವರೆಗೂ ಜಂಟಿಯಾಗಿ ಇದ್ದಿದ್ದ ಮನೆಯಲ್ಲಿ ಇವರೇ. ಆಚೆ ಇರಬೇಕಾದ್ರೆ ಇವರಿಬ್ಬರು ಪರಿಚಯ ಇತ್ತು. ಆದರೆ ಒಳಗಡೆ ಬಂದಮೇಲೆ ತುಂಬ ಕ್ಲೋಸ್ ಆದರು. ಒಬ್ರನ್ನೊಬ್ಬರು ಎಲ್ಲೂ ಬಿಟ್ಕೊಡ್ತಾ ಇರಲಿಲ್ಲ. ಕಾವ್ಯ ಗಿಲ್ಲಿನ ತುಂಬ ಕಡೆ ಬಿಟ್ಕೊಟ್ರು, ಗಿಲ್ಲಿ ಮಾತ್ರ ಕಾವ್ಯನ ಎಲ್ಲೂ ಬಿಟ್ಕೊಡ್ಲಿಲ್ಲ. ಕಾವ್ಯಕ್ಕೆ ಸಪೋರ್ಟ್ ಮಾಡಿಕೊಂಡೇ ಬಂದ. ಇವರಿಬ್ಬರು ಇಷ್ಟು ಕ್ಲೋಸ್ ಆಗೋದಕ್ಕೆ ಇದೇ ಮುಖ್ಯವಾದ ಕಾರಣ. ಇಬ್ಬರಲ್ಲಿ ಒಬ್ರಿಗಾದರೂ ಸೋಲೋ ಗುಣ ಇರಬೇಕು, ಆಗ ಫ್ರೆಂಡ್ಶಿಪ್ಪು ಬ್ಯಾಲೆನ್ಸ್ ಆಗಿ ಹೋಗುತ್ತೆ. ಇಬ್ಬರಲ್ಲೂ ಸೋಲೋ ಗುಣ ಅನ್ನೋದಿಲ್ಲ ಅಂದಮೇಲೆ ಅಲ್ಲಿ ದ್ವೇಷ ಅನ್ನೋದು ಹುಟ್ಟತ್ತೆ, ಆಗ ಫ್ರೆಂಡ್ಶಿಪ್ ದೂರ ಆಗತ್ತೆ. ಇದನ್ನು ನೋಡಿ ಆಚೆ ಜನಗಳಿಗೂ ತುಂಬ ಇಷ್ಟ ಆಯಿತು. ಗಿಲ್ಲಿ ಕಾವ್ಯನ ರೇಗಿಸ್ತಾ ಇದ್ದಿದ್ದು, ತುಂಬ ಕಾಮಿಡಿಯೆಲ್ಲ ಮಾಡ್ತಿದ್ದ. ಇವರಿಬ್ಬರು ಆಚೆ ಬಂದಮೇಲೇನು ಇವರಿಬ್ಬರು ಇದೇ ರೀತಿ ಚೆನ್ನಾಗಿರಲಿ ಅಂದ್ಬಿಟ್ಟು ಜನಗಳು ಇಷ್ಟಪಡ್ತಿದ್ದಾರೆ. ಇದನ್ನೆಲ್ಲ ನೋಡಿ ಅವ್ರಿಗೆ ಯಾವ ರೀತಿ ಅಭಿಪ್ರಾಯ ಬಂದಿದೆ, ಅವ್ರವ್ರ ಅಭಿಪ್ರಾಯನ ಸುಮಾರು ಕಡೆ ಹಂಚ್ಕೊಳ್ತಾ ಇದ್ದಾರೆ. ಇದು ಗಿಲ್ಲಿ ಕಾವ್ಯಗೂ ತಲುಪಿದೆ. ಯಾಕಂದರೆ ಗಿಲ್ಲಿ ಯಾವುದೇ ಫಂಕ್ಷನ್ಗೆ ಹೋದರೂ ಕಾವ್ಯ ಕಾವ್ಯ ಅಂತ ಕೂಗ್ತಾರೆ, ಕಾವ್ಯ ಎಲ್ಲೋದ್ರೂ ಗಿಲ್ಲಿ ಅಂತ ಕೂಗ್ತಾರೆ. ಜನಗಳ ಮನಸ್ಥಿತಿ ಏನಿದೆ ಅಂದ್ಬಿಟ್ಟು ಅವರಿಬ್ರಿಗೂ ಗೊತ್ತಿದೆ. ಇವರಿಬ್ಬರು ಮದುವೆ ಆಗ್ತಾರೆ ಅಂತ ಯಾರೆಲ್ಲ ಹೇಳ್ತಿರೋ ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತೀನಿ. ಈಗ ಒಬ್ಬ ಮನುಷ್ಯನ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ಯಾರಿಗೂ ಗೊತ್ತಿರಲ್ಲ. ಈಗ ನಿಮ್ಮ ಮನೆಯಲ್ಲೇ ಯಾರಾದರೂ ಒಬ್ರು ಇರ್ತಾರೆ, ಅವ್ರ ಮನಸ್ಥಿತಿ ಹೇಗಿರುತ್ತೆ ಅಂದ್ಬಿಟ್ಟು ನಿಮಗೇ ಗೊತ್ತಾಗಲ್ಲ. ನಿಮ್ಮ ಜೊತೆಯಲ್ಲಿರೋ ಮನಸ್ಥಿತಿನೇ ಯಾವ ರೀತಿ ಇದೆ ಅಂದ್ಬಿಟ್ಟು ನಿಮಗೆ ಗೊತ್ತಿರಲ್ಲ. ಅಂಥದ್ರಲ್ಲಿ ಎಲ್ಲೋ ಇರೋರ ಮನಸ್ಥಿತಿ ಹೆಂಗೆ ಗೊತ್ತಾಗತ್ತೆ? ಅಷ್ಟೇ ಅಲ್ಲ, ಒಂದೊಂದ್ಸಲಿ ನಮ್ಮ ಮನಸ್ಥಿತಿನೇ ನಮಗೆ ಗೊತ್ತಾಗಲ್ಲ. ಇವತ್ತಿರೋ ಮನಸ್ಥಿತಿ ನಾಳೆ ಇರಲ್ಲ, ನಾಳೆ ಇರೋ ಮನಸ್ಥಿತಿ ನಾಳೆ ಇದ್ದಿರಲ್ಲ. ಈಗ ಗಿಲ್ಲಿಯವ್ರ ಮನೆಯಲ್ಲೂ ಅಷ್ಟೇ, ಗಿಲ್ಲಿ ಮನಸ್ಥಿತಿ ಹೇಗಿದೆ ಅಂದ್ಬಿಟ್ಟು ಅವ್ರಿಗೂ ಗೊತ್ತಿರಲ್ಲ. ಈಗ ತುಂಬ ಜನ ಏನು ಮಾಡ್ತಾಯಿದ್ದಾರೆ ಅಂದರೆ ಅವ್ರಿಗೆ ಏನು ಇಷ್ಟನೋ ಅದನ್ನು ಹಂಚ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ನನ್ನ ಅಭಿಪ್ರಾಯ ಏನು ಅಂತ ನಾನು ನಿಮಗೆ ತಿಳಿಸಿದೆ. ಒಬ್ಬರು ಜೀವನದಲ್ಲಿ ಈ ರೀತಿ ಆಗ್ಬೋದು ಅನ್ನೋದು ನಾವು ಯಾರೂ ಅಲ್ಲ. ಈ ರೀತಿ ಆದರೆ ಚೆನ್ನಾಗಿರತ್ತೆ ಅಂತ ನಾವು ಸಂತೋಷ ಪಡ್ಬೋದು ಅಷ್ಟೇ. ಅದನ್ನು ಬಿಟ್ಟು ಇದೇ ರೀತಿ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.